ಈ ಸ್ಪರ್ಧೆಗಾಗಿ ಶ್ರುತಿ ಅವರು ಯಾವ ರೀತಿಗೆ ಡಯಟ್ ಮಾಡ್ತಾ ಇದ್ರು? ಏನಾದರೂ ಹಿಂಗೆ ಇರಬೇಕು ಅಂತ ಹೇಳಿ ಏನಾದರೂ ಇತ್ತಾ? ನಾನು ಯಾವಾಗಲೂ ಡಯಟ್ ಮಾಡ್ತಾನೆ ಇರ್ತೀನಿ. ಸೊ ಫಾರ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್ ನಾನು ಯಾವಾಗಲೂ ರಿಸ್ಟ್ರಿಕ್ಟೆಡ್ ಡಯಟ್, ಪ್ರೋಟೀನ್ ರಿಚ್ ಡಯಟ್, ಫ್ಯಾಟ್ ಕಮ್ಮಿ ಇರೋದು. ಆ್ಯಂಡ್ ನಮ್ಮ ಮನೇಲಿ ಪದ್ಧತಿನೇ ಇತ್ತು ಚಿಕ್ಕವರಿದ್ದಾಗಿಂದ, ಔಟ್ಸೈಡ್ ಫುಡ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಆ್ಯಂಡ್ ಫಾಸ್ಟ್ ಫುಡ್ ಇವೆಲ್ಲ ಎನ್ಕರೇಜೇ ಮಾಡ್ತಿರ್ಲಿಲ್ಲ. ಸೊ ನನಗೂ ಇವಾಗ ಫಾಸ್ಟ್ ಫುಡ್ ತಿನ್ನಬೇಕಂತ ಅನಿಸಲ್ಲ, ಬಿಕಾಸ್ ನಾವು ಆ ಥರನೇ ಬ್ರಾಟಪ್. ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಇದ್ದಾಗಿಂದ ವಿ ವಿಲ್ ಆಲ್ಸೋ ನೋ ಹೌ ದ ಹೆಲ್ತ್ ಈಸ್ ಅಫೆಕ್ಟೆಡ್ ಬೈ ಫುಡ್ ಅಂತ. ಸೊ ನಾನು ಯಾವಾಗಲೂ ಪ್ರೋಟೀನ್ ರಿಚ್ ಆ್ಯಂಡ್ ಫ್ಯಾಟ್ ಲೆಸ್ ಡಯಟ್ ವಿತ್ ಮೀಡಿಯಮ್ ಕಾರ್ಬೋಹೈಡ್ರೇಟ್ಸ್, ಈ ಥರದೇ ಡಯಟ್ ನಾನು ಫಾಲೋ ಮಾಡ್ತಾ ಇರೋದು. ಚೀಟ್ ಡೇಟ್ಸ್ ಇರುತ್ತೆ, ಬಟ್ ಆದರೆ ದಿಸ್ ಇಸ್ ವಾಟ್ ಐ ಡು. ರೋಟೀನ್ ಏನು ಅಂದರೆ ಶ್ರುತಿ ಅವ್ರ ರೋಟೀನ್ ಏನು? ಬೆಳಗ್ಗೆ ಎಷ್ಟು ಗಂಟೆ ಹೇಳ್ತಾರೆ, ಏನೇನು ಮಾಡ್ತಾರೆ? ಕುತೂಹಲ ಇರುತ್ತೆ. ಯಾಕಂದರೆ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶಕ್ಕೆ ಬಂದು, ಅಂದರೆ ಬೇರೆ ದೇಶದ ಕಿರೀಟವನ್ನು ತೆಗೆದುಕೊಂಡು ಬಂದಿರಲ್ಲ. ಸೊ ರೋಟೀನ್ ಏನು, ಬೆಳಗ್ಗೆ ಎದ್ದು ಏನು ಮಾಡ್ತಾರೆ, ಅಥವಾ ಇವರ ಹ್ಯಾಬಿಟ್ ಏನಿರುತ್ತೆ ಅಂತ? ಸೊ ನಾನು ಚಿಕ್ಕವರಿದ್ದಾಗಿಂದ ನಮ್ಮ ಡ್ಯಾಡಿ ಹೇಳ್ತಾ ಇದ್ದಿದ್ದು, ಸೂರ್ಯ ಹೇಳೋಕ್ಕಿಂತ ಮುಂಚೆ ನೀನು ಎದ್ದಿರಬೇಕು ಅಂತ. ಸೊ ಎವ್ರಿ ಟೈಮ್ ನಾವು ಚಿಕ್ಕ ವಯಸ್ಸಿಂದಾಗಿಂದ ನಾನು 5 ಗಂಟೆಗೆ ಎದ್ಬಿಡ್ತೀನಿ. ನಂತರ ಮಲಗೋದು ಮ್ಯಾಟರ್ ಆಗಲ್ಲ, ನೀವು ಎಷ್ಟು ಗಂಟೆ ಆದರೂ ನಮ್ಮ ಮನೆಯಲ್ಲಿ ಅದೇ ಪದ್ಧತಿ. ಎಷ್ಟು ಗಂಟೆಗಾರು 4 ಗಂಟೆಗೆ ಮಲ್ಕೊಂಡ್ರೆ 5 ಗಂಟೆಗೆ ಎದ್ದಿರಬೇಕು. ದಟ್ ಈಸ್ ದ ಸೂರ್ಯ ಹೇಳೋದಕ್ಕಿಂತ ಮುಂಚೆ ಎದ್ದಿರಬೇಕು ಅಂತ. ಬಟ್ ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದನೂ ಅದೇ ರೂಢಿಯಾಗಿತ್ತು. 5 o'clock ಎದ್ಬಿಡ್ತೀನಿ. ಆ್ಯಂಡ್ ಎದ್ದು ಯೋಗ, ಮೆಡಿಟೇಷನ್ ಇದನ್ನ ನಾನು ಯಾವಾಗೂ ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದ್ದೀನಿ. ವೆರಿ ರೀಸೆಂಟ್ಲಿ ನಾನು ಇವಾಗ ಡರ್ಮೆಟಾಲಜಿ ಎಲ್ಲ ಮಾಡ್ತಾ ಒಂದೊಂದ್ಸತಿ ನೈಟ್ ಡ್ಯೂಟಿ ಇರುತ್ತೆ, ನೆಕ್ಸ್ಟ್ ಡೇ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಇದೆಲ್ಲ ಕಾಂಪ್ಲಿಕೇಶನ್ ಸ್ವಲ್ಪ ಇದೆ. ಬಟ್ ನಾರ್ಮಲ್ ಡೇಸಲ್ಲಿ ನಾನು ಐ ಡೂ ಯೋಗ, ಐ ವರ್ಕೌಟ್, ಕಾರ್ಡಿಯೋ ಒಂದೊಂದ್ಸತಿ ಮಾಡಿದ್ರೆ, ಒಂದ್ಸತಿ ವೇಟ್ಸ್ ಮಾಡ್ತಾ ಇರ್ತೀನಿ. ದೆನ್ ಹಾಸ್ಪಿಟಲ್ ಡ್ಯೂಟಿ ಬಂದುಬಿಟ್ಟು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀನಿ. ಒಂದಿನ ಇವತ್ತು ಅಂದರೆ ಆ ಮೂಮೆಂಟಲ್ಲಿ ಏನು ಅನ್ಸುತ್ತೆ ಅದನ್ನ ಮಾಡ್ತೀನಿ. ಸ್ಟಡಿ ಮಾಡಬೇಕು ಅಂದರೆ ಸ್ಟಡಿ 100% ಎಫರ್ಟ್. ಪೇಂಟಿಂಗ್ ಮಾಡಬೇಕಾ ಪೇಂಟಿಂಗ್ ಮಾಡ್ತೀನಿ, ಡಾನ್ಸ್ ಮಾಡಬೇಕಾ ಡಾನ್ಸ್ ಮಾಡ್ತೀನಿ. ಆ ಥರ ಫುಲ್ ಡೇನಲ್ಲಿ ಎಲ್ಲ ಕವರ್ ಮಾಡಿಬಿಟ್ಟು ಹ್ಯಾಪಿಯಾಗಿ ಮಲ್ಕೊಳ್ತೀನಿ. ಖಾಲಿ ಇರೋದು ಯಾವಾಗ? ಖಾಲಿ ಇದ್ದಾಗ ಏನು ಮಾಡ್ತೀನಿ? ಖಾಲಿ ಇದ್ದಾಗ ಅಂದರೆ ಖಾಲಿ ಅಂತ ನಾನು ಕುತ್ಕೊಳ್ಳೋದೇ ಇಲ್ಲ, ಸಮಥಿಂಗ್ ಏನೋ ಒಂದು ಬರುತ್ತೆ, ಏನೋ ಒಂದು ಮಾಡ್ತಾನೆ ಇರ್ತೀನಿ. ಪೇಂಟಿಂಗ್ ಇಲ್ಲ ಅಂತಂದ್ರೆ ಡ್ಯಾನ್ಸ್ ಮಾಡೋದು, ಇಲ್ಲಾಂದ್ರೆ ಭರತನಾಟ್ಯ ಕೇಳ್ಪಟ್ಟೆ ನಾನು. ಹೇಗೆ ಅದ್ರ ಕಡೆ ಹೆಂಗೆ ಗಮನ ಆಯಿತು ಭರತನಾಟ್ಯಂ? ನಾನು ಅರೌಂಡ್ LKG UKG ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಮ್ಮಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಈ ಥರ ಭರತನಾಟ್ಯಂ ಮಾಡಬೇಕು, ಸಂಗೀತ ಹಾಡಬೇಕು ಅಂತ. ಬಟ್ ಅವರು ಹಳ್ಳಿಯಿಂದ ಬಂದಿದ್ದು, ಅಲ್ಲಿ ಅವಕಾಶನೇ ಇರಲಿಲ್ಲ, ಟೀಚರ್ಸೇ ಇರಲಿಲ್ಲ. ಸೊ ಅವರಿಗೆ ನಾನು ಇಲ್ಲಿ ನಾನಿದ್ದಾಗ ನಮ್ಮ ಅಮ್ಮಂಗೆ ಅನ್ನಿಸ್ತು, ನೀನು ಈ ಥರ ಆಗಬಾರ್ದು, ನಿಮಗೆ ಯಾರಾದರೂ ಟೀಚರ್ಸ್ ಇರಬೇಕು ಅಂತ ನಮ್ಮ ಅಮ್ಮ ಹುಡುಕಿ ಸ್ಟಾರ್ಟ್ ಮಾಡಿದ್ರು. ಸೊ ಭರತನಾಟ್ಯಂ ಮಲ್ಟಿಪಲ್ ಟೀಚರ್ಸ್ನ ಚೇಂಜ್ ಮಾಡಿದ್ದೀನಿ, ಬಟ್ ಕಾನ್ಸ್ಟೆಂಟಾಗಿ ಮಾಡ್ತಾ ಇದ್ದೆ. ಮತ್ತು 2018 ನಾನು ರಂಗಪ್ರವೇಶ ಕೂಡ ಆಯಿತು ಕಲಾಕ್ಷೇತ್ರದಲ್ಲಿ, STM. ಮತ್ತು ಅದಾದಮೇಲೆ ಎಟ್ ಪ್ರೆಸೆಂಟು ಸಹನಾ ಭಟ್ ಅಂತ ನಮ್ಮ ಟೀಚರ್ ಹೆಸರು. ಸೊ ಕ್ಲಾಸಿಗೆ ಆಗಾಗ ಹೋಗ್ತೀನಿ, ಆಗಾಗ ಹೋಗಲ್ಲ. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ಭರತನಾಟ್ಯಂ ಇವಾಗ ಜಸ್ಟ್ ಬರೀ ಭಾರತ ಅಲ್ಲದೆ ಮಾಲ್ಡೀವ್ಸ್, ಭೂತಾನ್, ದುಬೈ ಅಂತ ಈ ಥರ ಬೇರೆ ದೇಶಗಳಲ್ಲೂ ನಮ್ಮ ಸಂಸ್ಕೃತಿನ ನಾವು ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.